ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಈ ಬಾರಿ 4,48,004 ಕೋಟಿ ರು ಗಾತ್ರದ ತಮ್ಮ 17ನೇ ಬಜೆಟ್ ಅನ್ನು ಮಂಡಿಸ್ತಾರೆ. ನಾವು ಅತ್ಯದ್ಭುತವಾದಂತಹ ಬಜೆಟ್ ಅನ್ನು ರಾಜ್ಯಕ್ಕೆ ಕೊಟ್ಟಿದ್ದೇವೆ ಅನ್ನುವಂತಹ ಸಮರ್ಥನೆಯನ್ನು ಆಡಳಿತ ಪಕ್ಷದವರು ಮಾಡಿಕೊಳ್ತಾ ಇದ್ರೆ, ರಾಜ್ಯಕ್ಕೆ ಖಾಲಿ ಚೊಂಬನ್ನು ಕೊಟ್ಟಿದ್ದಾರೆ ಅನ್ನುವಂಥ ಟೀಕೆಯನ್ನ ಪ್ರತಿಪಕ್ಷವಾದಂತಹ ಬಿಜೆಪಿ ಮತ್ತು ಜೆಡಿಎಸ್ ಮಾಡ್ತಾ ಇತ್ತು. ಬಜೆಟ್ ಮೇಲಿನ ಚರ್ಚೆಗೆ ಅಧಿವೇಶನವನ್ನು ಕರೆಯಲಾಗಿತ್ತು. ಇವತ್ತಿಗೆ ಅಧಿವೇಶನ ಮುಗಿದಿದೆ, ಅನಿರ್ದಿಷ್ಟಾವಧಿಗೆ ಮುಂದೂಡಿಕೆ ಆಗಿದೆ ಅಧಿವೇಶನ. ಆದರೆ ನಿನ್ನೆ ಆದಂಥ ಒಂದು ಘಟನೆ ಒಂದು ರೀತಿಯಲ್ಲಿ ಪವರ್ ಪಾಲಿಟಿಕ್ಸ್ನ ಸೆಂಟರ್ ಆಗಿಬಿಟ್ಟಿದೆ. ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇರುವಂಥ ಒಂದು ವಿಚಾರ ಏನು ಅಂತ ಹೇಳಿದ್ರೆ, ನಿನ್ನೆ ವಿಧಾನಸೌಧದ ಮುಂದೆ ಆದಂಥ ಒಂದು ಫೋಟೋ ಶೂಟ್. ಸಭಾಪತಿ UT ಖಾದರ್ ಅವರು ಮುಖ್ಯಮಂತ್ರಿಗಳ ಆದಿಯಾಗಿ ಎಲ್ಲ ಶಾಸಕರು ಒಟ್ಟಾಗಿ ಸೇರಿ ವಿಧಾನಸೌಧದ ಮುಂದೆ ಒಂದು ಫೋಟೋ ಶೂಟನ್ನು ಮಾಡಿಸ್ಕೊಳ್ತಾರೆ. ಈಗಾಗಲೇ ಬಹಳಷ್ಟು ದಿನಗಳಿಂದ ಚರ್ಚೆ ಆಗ್ತಾ ಇರುವಂಥದ್ದು ಮುಖ್ಯಮಂತ್ರಿಗಳ ಬದಲಾವಣೆ ವಿಚಾರ. ಹೀಗಾಗಿ ಇದಕ್ಕೆ ಮತ್ತಷ್ಟು ಕುಮ್ಮಕ್ಕು ಕೊಟ್ಟಂಥ ಒಂದು ವಿಚಾರ ಫೋಟೋ ಶೂಟ್ ಆಯ್ತಾ. ಸಿಕ್ಕಾಪಟ್ಟೆ ಎಲ್ಲ ಕಡೆ ಚರ್ಚೆ ಆಗ್ತಾ ಇರುವಂಥ ವಿಚಾರ ಈ ಒಂದು ಫೋಟೋ ಶೂಟ್. ಇದೇ ವಿಚಾರದ ಮೇಲೆ ಇವತ್ತಿನ ಚರ್ಚಾ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದ್ದೀನಿ. ಇವತ್ತಿನ ವಿಶೇಷ ಸಿದ್ದರಾಮಯ್ಯ ಕೊನೆ ಫೋಟೋ ಶೂಟ್. ಸಹಜವಾಗಿ ಸರ್ಕಾರದ ಅವಧಿ ಮುಗಿದ ನಂತರದಲ್ಲಿ ಕೊನೆಯ ಅಧಿವೇಶನ ಏನು ಆಗುತ್ತೆ, ಆವಾಗ ಎಲ್ಲ ಶಾಸಕರು ಒಟ್ಟಾಗಿ ಸೇರಿ ಸ್ಪೀಕರ್, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಎಲ್ಲರೂ ಸೇರಿ ಫೋಟೋ ಶೂಟನ್ನು ಮಾಡಿಸ್ಕೊಳ್ತಾರೆ. ಆಡಳಿತ ಸರ್ಕಾರಕ್ಕೆ 3 ವರ್ಷ ಮುಗಿದಿರುವಂತಹ ಹೊತ್ತಿನಲ್ಲಿ 17ನೇ ಬಜೆಟ್ ಆದಂಥ ನಂತರದಲ್ಲಿ ಮುಖ್ಯಮಂತ್ರಿಗಳು, ಸ್ಪೀಕರ್ UT ಖಾದರ್ ಅವರು ಈ ರೀತಿಯಾದಂಥ ಒಂದು ಫೋಟೋ ಶೂಟ್ ಏನಕ್ಕೆ ಮಾಡಿಸ್ಕೊಂಡ್ರು ಅನ್ನುವಂಥ ಚರ್ಚೆಗಳಾಗ್ತಾ ಇದೆ. ಮುಖ್ಯಮಂತ್ರಿ ಗಾದಿಯಿಂದ ಸಿದ್ದರಾಮಯ್ಯನವರು ಏನಾರು ಇಳಿತಾರ, ಮುಖ್ಯಮಂತ್ರಿಗಳ ಬದಲಾವಣೆ ಆಗುತ್ತಾ, ಅಥವಾ ಸಭಾಪತಿಗಳಾದಂಥ UT ಖಾದರ್ ಅವರು ತಮ್ಮ ಸ್ಥಾನದಿಂದ ಇಳಿದು ಸಚಿವ ಸಂಪುಟವನ್ನು ಏನಾದರೂ ಸೇರ್ತಾರ. ಇದರ ಜೊತೆಗೆ ಪಂಚರಾಜ್ಯಗಳ ಚುನಾವಣೆಯ ನಂತರ ಕ್ಯಾಬಿನೆಟ್ ರೀಶಫಲ್ ಆಗಬಹುದು ಅನ್ನುವಂಥ ಚರ್ಚೆಯೂ ಕೂಡ ಬಹಳಷ್ಟಿದೆ. ಹೀಗಾಗಿ ಏನು ಬೇಕಾದರೂ ಬದಲಾವಣೆ ಆಗಬಹುದು. ಈ ಎಲ್ಲ ಬದಲಾವಣೆಗಳಿಗೆ ಇದು ಮುನ್ಸೂಚನೆಯ ಅನ್ನುವಂಥ ಬಹುದೊಡ್ಡ ಚರ್ಚೆ ಆಗ್ತಾ ಇದೆ. ಇದರ ಬಗ್ಗೆ ನನ್ನ ಜೊತೆ ಚರ್ಚೆ ಮಾಡೋದಕ್ಕೆ ಇವತ್ತು ನಮ್ಮೊಟ್ಟಿಗೆ ಕಾಂಗ್ರೆಸ್ ವಕ್ತಾರರಾದಂತಹ KH ಕುಮಾರ್ ಅವರಿದ್ದಾರೆ, BJP ವಕ್ತಾರರಾದಂಥ ಆತ್ಮಾನಂದ ಅವರಿದ್ದಾರೆ, JDS ವಕ್ತಾರರಾದಂಥ HJ ಉಮೇಶ್ ಗೌಡ ಅವರಿದ್ದಾರೆ. ಎಲ್ರಿಗೂ ಕೂಡ ನಮಸ್ಕಾರ, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಫಸ್ಟ್ ಐ ಸ್ಟಾರ್ಟ್ ವಿತ್ ಕುಮಾರ್ ಸರ್. ಅತ್ಯದ್ಭುತವಾದ ಫೋಟೋ ಶೂಟ್ ಸರ್, ನೋಡೋಕ್ಕೆ ಬಹಳ ಖುಷಿ ಆಯಿತು ಎಲ್ಲರೂ ಒಟ್ಟಿಗೆ. ನಿಮ್ಮ ಫಸ್ಟ್ ರಿಯಾಕ್ಷನ್ ಆನ್ ದಿಸ್ ಫೋಟೋ ಶೂಟ್? ಕರ್ನಾಟಕದ ವಿಧಾನಸಭೆಯ ಬಜೆಟ್ ಅಧಿವೇಶನದ ಸಂದರ್ಭದಲ್ಲಿ ಹಲವಾರು ವಿಚಾರಗಳು, ಈ ಬಾರಿ ಮಹತ್ವದ ವಿಚಾರಗಳು ಚರ್ಚೆ ಆಗಿದೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಇಂದು 26-27ನೇ ಸಾಲಿನ ಬಜೆಟ್ನ ಅಧಿವೇಶನ ಕೊನೆಯ ದಿನ. ಅದರ ಮುನ್ನ ದಿನ ನಿನ್ನೆ ವಿಧಾನಸಭೆಯ ಎಲ್ಲ ಶಾಸಕರೊಟ್ಟಿಗೆ ಸಭಾಪತಿಗಳು, ಮುಖ್ಯಮಂತ್ರಿಗಳು, ನಮ್ಮ ಪಕ್ಷದ ಅಧ್ಯಕ್ಷರು, ಉಪಮುಖ್ಯಮಂತ್ರಿಗಳು ಮತ್ತು ಸಿದ್ದರಾಮಯ್ಯನವರು, ಎಲ್ಲ ಶಾಸಕರು, ವಿರೋಧ ಪಕ್ಷದ ನಾಯಕರಾದಂಥ ಆರ್ ಅಶೋಕ್ ಅವರು ಸೇರಿ ನಿನ್ನೆ ಭಾವಚಿತ್ರವನ್ನು ತೆಗೆದುಕೊಳ್ಳುವಂಥ ಕೆಲಸ ವಿಧಾನಸೌಧದ ಮುಂಭಾಗದಲ್ಲಿ ನಡೆದಿದೆ. ಇದು ಅನುಚಾನವಾಗಿ ಅದು ಕೇಂದ್ರ ಸರ್ಕಾರ ಸಂಸತ್ತಿನ ಎಲ್ಲ ಅಧಿವೇಶನಗಳ ಸಂದರ್ಭದಲ್ಲಿ, ಆ ಕೊನೆಯ ಸಂದರ್ಭದಲ್ಲಿ ಅಥವಾ ಕೊನೆಯ ಅಧಿವೇಶನ ಮತ್ತು ಸರ್ಕಾರದ ಅವಧಿ ಮುಗಿಯುವ ಸಂದರ್ಭದಲ್ಲಿ ಫೋಟೋ ಛಾಯಾಚಿತ್ರ ತೆಗೆಸ್ಕೊಳ್ಳೋದು ಅಭ್ಯಾಸ ಅಂತ ತಾವು ಹೇಳಿದ್ರಿ. ಅದು ನಾನು ಹಲವಾರು ವರ್ಷಗಳಿಂದ, ಕಳೆದ ಒಂದು 40 ವರ್ಷದಿಂದ ನೋಡ್ಕೊಂಬಂದಿದ್ದೇನೆ. ಅದರ ಮಧ್ಯದಲ್ಲೂ ಕೂಡ ಈ ಥರದ್ದು ಭಾವಚಿತ್ರಗಳು ತೆಗೆದುಕೊಳ್ಳುವಂಥ ಸಂದರ್ಭಗಳು, ಸಮ್ಮಿಶ್ರ ಸರ್ಕಾರಗಳು ತೃತೀಯ ರಂಗದ ಶಕ್ತಿ ಏನು ಕೆಲಸ ಮಾಡ್ತು, ಆ ಸಂದರ್ಭದಲ್ಲಿ ಕೆಲವು ಸಂದರ್ಭಗಳಲ್ಲಿ ವಿಶೇಷವಾಗಿ ಈ ಛಾಯಾಚಿತ್ರ ತೆಗೆದುಕೊಂಡಿದ್ದು ನಾನು ಕಂಡಿದ್ದೇನೆ. ಅದು ಪ್ರಥಮವಾಗಿ ಪ್ರಾರಂಭ ಆಗಿದ್ದು ಕೇಂದ್ರ ಸರ್ಕಾರದಿಂದ. ತೃತೀಯ ರಂಗ ಏನು ಅಧಿಕಾರಕ್ಕೆ ಬಂತು ಆ ಸಂದರ್ಭದಲ್ಲಿ VP ಸಿಂಗ್ ಅವರು ಮತ್ತು IK ಗುಜ್ರಾಲ್ ಅವರು, ದೇವೇಗೌಡರು ಮತ್ತು ವಾಜಪೇಯಿಯವರು, ಈ ಥರ ಸಂದರ್ಭಗಳಲ್ಲೂ ಕೂಡ ವಿಶೇಷವಾಗಿ ಭಾವಚಿತ್ರಗಳನ್ನು ತೆಗೆದುಕೊಂಡಿದ್ದಿದೆ. ಆ ನಂತರದಲ್ಲಿ ಆಪರೇಷನ್ ಕಮಲ
ಭಾರತ ದೇಶದಲ್ಲಿ ಅನೈತಿಕವಾದಂಥ ಒಂದು ಚಟುವಟಿಕೆ ಏನು ಮಾನ್ಯ ಯಡಿಯೂರಪ್ಪನವರು ಆಪರೇಷನ್ ಕಮಲದ ಮುಖಾಂತರ ಭಾರತದ ರಾಜಕೀಯ ವ್ಯವಸ್ಥೆಯನ್ನೇ ಬದಲಾವಣೆ ಮಾಡುವ ಬುಡಮೇಲು ಕೆಲಸಕ್ಕೆ ಏನು ಕೈ ಹಾಕಿದ್ರು, ಆವತ್ತಿನಿಂದ ಕರ್ನಾಟಕದಲ್ಲೂ ಕೂಡ ಈ ಭಾವಚಿತ್ರ ಮಧ್ಯದಲ್ಲಿ ತೆಗೆದುಕೊಳ್ಳುವಂಥ ಪರಿಸ್ಥಿತಿಗಳು ಬಂದಿದ್ದು ನಾನು ಕಂಡಿದ್ದೇನೆ ಮತ್ತು ಜನ ಕೂಡ ಕಂಡಿದ್ದಾರೆ. ಇದಕ್ಕೆ ಸಾಕ್ಷಿಯಾಗಿದೆ ನನ್ನ ಕರ್ನಾಟಕದ ಮುಕಟಮಣಿ ಮತ್ತು ಮಾತಿನ ಮಂಟಪ ಅಂತ ನಾವೇನು ವಿಧಾನಸಭೆಯನ್ನು ಕರಿತೇವೆ, ಆ ಮಾತಿನ ಮಂಟಪದ ಮುಂಭಾಗದಲ್ಲಿ ಎಲ್ಲ ಶಾಸಕರು ತಾವು ಜನರಿಂದ ಆಯ್ಕೆಯಾಗಿ ಬಂದಿದ್ದಕ್ಕೆ ತಮ್ಮ ನೆನಪಿನ ಮೂಸೆಯಲ್ಲಿ ಇರಲೇಬೇಕಾದಂಥ ಒಂದು ಮಹತ್ವಪೂರ್ಣವಾದಂಥ ದಾಖಲೆಯ ಪತ್ರ ಅಂತ ನಾನು ಹೇಳೋದಿಲ್ಲ, ಭಾವಚಿತ್ರ ಏನು ನೀವು ಛಾಯಾಚಿತ್ರ ತೆಗೆಸ್ಕೊಳ್ಳೋದಿದೆಯಲ್ಲ ಅದು ಬಹಳ ಪ್ರಮುಖವಾದಂಥ ವಿಷಯ. ಈಗ ನಾನು ಕಲಾವಿದ ಇದ್ದೇನೆ, ಜೊತೆಗೆ ರಾಜಕಾರಣಿ ಮತ್ತು ಬೇರೆ ಬೇರೆ ಚಟುವಟಿಕೆಗಳಿರೋನು. ನನಗೆ ಒಂದು ಅದ್ಭುತವಾದಂಥ ಒಂದು ಛಾಯಾಚಿತ್ರ ಒಬ್ಬರ ಜೊತೆ ಸಿಗುತ್ತೆ ಅಂದಾಗ ನಾನು ಬಹಳ ಸಂತೋಷ ಪಡ್ತೇನೆ ಮತ್ತು ಅದನ್ನು ಜತನವಾಗಿ ಕಾಯ್ದುಕೋತೇನೆ. ನನ್ನ ಜೀವಮಾನದ ಸಾಧನೆಯ ಒಂದು ಪ್ರತೀಕ ಅಂತ ಅಂದ್ಕೋತೇನೆ. ಆ ಸಂದರ್ಭದಲ್ಲಿ ವಿರೋಧ ಪಕ್ಷದ ನಾಯಕರು, ಶಾಸಕರು ಮತ್ತು ಮಂತ್ರಿಗಳು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳೆಲ್ಲರೂ ನಿನ್ನೆ ಭಾವಚಿತ್ರಕ್ಕೆ ಸಾಕ್ಷಿಯಾಗಿದ್ದಾರೆ. ಇಲ್ಲಿ ಚಿಕಿತ್ಸಕ ಮನೋಭಾವದಿಂದ ನೋಡೋದಾದರೆ ಇಲ್ಲಿ ಬೇರೆ ಬೇರೆ ವಿಷಯಗಳು ಅಡಕ ಆಗಿದೆ ಅಂತ ತಾವು ಕೂಡ ಚರ್ಚೆ ಮಾಡಿದ್ರಿ. ಇರಬಹುದು, ರಾಜಕಾರಣ ಯಾವತ್ತೂ ಕೂಡ ನಿಂತ ನೀರಲ್ಲ, ಅದು ಹರಿತಾ ಇರುತ್ತೆ. ಹರಿಯೋ ನೀರಿನ ಸಂದರ್ಭದಲ್ಲಿ ಯಾವತ್ತಾವತ್ತು ಏನೇನು ಚಟುವಟಿಕೆಗಳು ನಡುತ್ತೋ ಅದಕ್ಕೆಲ್ಲವೂ ಸಾಕ್ಷಿಯಾಗೋದು ವಿಧಾನಸಭೆಯ ಸಭಾಂಗಣಗಳು ಮತ್ತು ಅದರ ಮುಂಭಾಗದ ಎಲ್ಲ ಸ್ಥಳಗಳು. ಇರಬಹುದೇನೋ ನೀವು ಹೇಳದಂತೆ 3 ಥರದ್ದು ಸಾಧ್ಯತೆಗಳು ಇರಬಹುದು. ಆ ಸಾಧ್ಯತೆಗಳಿಗಾಗಿ ಮುನ್ನ ದಿನವೇ ಒಂದು ಛಾಯಾಚಿತ್ರದ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿರ್ಬೋದು, ಅಥವಾ ಈ ಸಭಾಪತಿಗಳ ಬದಲಾವಣೆ ಅಥವಾ ಇನ್ನೊಂದು ಮತ್ತೊಂದು ಅಂತ ಹೇಳಿದ್ರೆ ಯಾವ ಆಪರೇಷನ್ ಸದ್ಯಕ್ಕೆ ನಡೆದಿಲ್ಲ, ಏನು ನಡೆಯೋದು ಇಲ್ಲ, ಆಗೋದು ಇಲ್ಲ. ಅದು ಯಾಕೆಂತಂದರೆ ಈಗ ಇಡೀ ಭಾರತ ದೇಶದಲ್ಲಿ ಚುನಾವಣಾ ಸಂದರ್ಭದಲ್ಲಿದ್ದೇವೆ. 5 ರಾಜ್ಯಗಳ ಚುನಾವಣೆ ನಡೀತಿದೆ ಮತ್ತು ನಮ್ಮ ರಾಜ್ಯದಲ್ಲೂ ಕೂಡ 2 ಉಪಚುನಾವಣೆಗಳು ನಡೀತಾ ಇದ್ದಾವೆ. ಈ ಸಂದರ್ಭದಲ್ಲಿ ಈ ಥರದ್ದೇನೋ ಚಟುವಟಿಕೆಗಳಿಗೆ ಸಾಧ್ಯತೆಗಳು ಬಹಳ ಕಡಿಮೆ ಇರ್ಬೋದು. ಅಥವಾ ವಿರೋಧ ಪಕ್ಷದ ನಾಯಕರು, ನಾನು ವಿಧಾನಸಭೆಯಲ್ಲಿ ವಿರೋಧ ಪಕ್ಷದ ನಾಯಕನಾಗಿದ್ದೇನೆ, ನನ್ನ ಬದಲಾವಣೆ ಏನಾದರೂ ಇರಬಹುದು ಅಂತೇಳಿ ಮಾನ್ಯ ಸಭಾಪತಿಗಳಿಗೆ ಸೂಚನೆಯನ್ನು ಕೊಟ್ಟು ಒಂದು ಫೋಟೋ ಶೂಟ್ ತೆಗೆಸ್ಕೊಂಡಿರ್ಬೋದು ಅಂತ ನನಗೆ ಅನಿಸ್ತಾ ಇದೆ. ನಿಮ್ದು ಬಿಟ್ಟು ಒಟ್ಟು ಪ್ರತಿಪಕ್ಷದ ವಿಚಾರ ಅಲ್ಲ, ಇದು ಚರ್ಚೆಯಲ್ಲಿರುವಂತ ವಿಚಾರ. ಈಗೇನು ನೀವೇನು ಹೇಳಿದ್ರಿ ಸಭಾಪತಿಗಳ ಬದಲಾವಣೆ ಅಲ್ಲ, ನಾನು ಸಾಧ್ಯತೆಗಳು ಹೇಳ್ತೇನೆ. ಸಭಾಪತಿಗಳು ಅವ್ರದ್ದು ಇರಬಹುದು, ಅಥವಾ ಸಚಿವ ಸಂಪುಟ ಬದಲಾವಣೆ ಆಗಿ ಹೊಸ ಸಚಿವರು ಬರುವ ವಿಚಾರಗಳಿಗೆ ಇರಬಹುದು, ಅಥವಾ ಅಧಿವೇಶನದಲ್ಲಿ ಅದ್ಭುತವಾದಂಥ ಚಟುವಟಿಕೆ 3 ವರ್ಷಗಳು ಆಗಿದ್ದಾವೆ. ಈ ಸಂದರ್ಭದಲ್ಲಿ ಈ ಥರದ ಒಂದು ಭಾವಚಿತ್ರ ತೆಗೆದುಕೋಬೇಕು ಅಂತ ಯಾರಾದರೂ ಸ್ಪೀಕರ್ ಅವ್ರಿಗೆ ಮಾಡಿರಬಹುದು ಅಂತ ಮಾಡಿರ್ಬೋದು, ಅರಿಕೆ ಮಾಡಿಕೊಂಡ್ರೆ ಯಾರಾದರೂ ಆ ಥರದ ಸಾಧ್ಯತೆಗಳಿಗೆ ಅವಕಾಶ ಮಾಡಿಕೊಡುವಂಥದ್ದು ವಿಧಾನಸಭೆಯ ಸಭಾಪತಿಗಳಿಗೆ ಇರುವಂಥ ಒಂದು ಪರಮ ಅಧಿಕಾರ. ಅದರಂತೆ ನಿನ್ನೆ ಛಾಯಾಚಿತ್ರ ತೆಗೆದಾಗಿದೆ. ಅದು ನೀವೇನೇನೋ ವಿಶ್ಲೇಷಣೆಗಳನ್ನು ಹೇಳಿದ್ರು ಕೂಡ ಆ ವಿಶ್ಲೇಷಣೆಗಳಿಗೆ ಬಹಳ ದಿನ ಕಾಯಬೇಕಾಗತ್ತೆ. ಛಾಯಾಚಿತ್ರ ಅಂತೂ ತೆಗೆದುಕೊಳ್ಳಲಾಗಿದೆ. ನಿನ್ನೆ ಯಾರು ಹಾಜರಿದ್ರು, ಯಾರು ಹಾಜರಿರಲಿಲ್ಲ, ಅದೆಲ್ಲ ಚರ್ಚೆಗಳು ಕೂಡ ಮುಂದಿನ ದಿನಗಳು ಬರುತ್ತೆ. ಅದು ಸಚಿವ ಸಂಪುಟ ವಿಸ್ತರಣೆ ಆಗಿರ್ಬೋದು, ಸಭಾಪತಿಗಳು ಮಂತ್ರಿಗಳಾಗೋದಿರ್ಬೋದು, ಹೊಸ ಸಭಾಪತಿಗಳು ಬರೋದಿರ್ಬೋದು, ಅಥವಾ ವಿರೋಧ ಪಕ್ಷದ ನಾಯಕರು ಬದಲಾವಣೆ ಆಗೋದಿರ್ಬೋದು. ಮುಖ್ಯಮಂತ್ರಿಗಳ ಬದಲಾವಣೆ ಸಾಧ್ಯತೆಯನ್ನು ನಾವು ಪ್ರಶ್ನೆ ಹಾಕಿದ್ದೀವಿ. ಅದನ್ನ ನಿನ್ನೆ ವಿಧಾನಸಭೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಬಹಳ ಚೆನ್ನಾಗಿ ಮಾತಾಡಿದ್ರು, ಬಹಳ ಸ್ಪಷ್ಟವಾಗಿ ಅಲ್ವಾ, ಒಬ್ಬ ಸಂಸದೀಯ ಪಟ್ಟು ಆಗಿ ಕನ್ನಡದ ಕಾವಲು ಸಮಿತಿಯ ಅಧ್ಯಕ್ಷರಾಗಿದ್ದಂಥವರು, ಅವರು ಮಾತುಗಳು ಅಂತಂದರೆ ನಮಗೆ ನಿಜವಾಗ್ಲೂ ನನಗೆ ಹಲವಾರು ಜನ ಮುತ್ಸದಿಗಳು ಅಂದರೆ ಸಂಸದೀಯ ಪಟ್ಟುಗಳು, ದೇವೇಗೌಡರು ಇರ್ಬೋದು, ಸಿದ್ದರಾಮಯ್ಯನವ್ರು ಇರ್ಬೋದು, ಶ್ರೀರಾಮ ಅಂತ ಕೋಲಾರದಿಂದ ಕಮ್ಯುನಿಸ್ಟ್ ಪಕ್ಷದಿಂದ ಬರ್ತಿದ್ದಂಥವ್ರು ಇರ್ಬೋದು, ವಾಟಾಳ್ ನಾಗರಾಜ್ ಅವರು ಇರ್ಬೋದು, ಅಥವಾ ನಮ್ಮ ಗುಬ್ಬಿ ಕ್ಷೇತ್ರದಿಂದ ಚಿಕ್ಕನಾಯಕನಹಳ್ಳಿ ಕ್ಷೇತ್ರದಿಂದ ಮಾಧುಸ್ವಾಮಿ ಅವರು ಇರ್ಬೋದು, ಅಥವಾ ಬೇರೆ ಬೇರೆ ಸಂದರ್ಭಗಳಲ್ಲಿ ದೊಡ್ಡ ಅನೇಕ ಸಂಸದೀಯ ಪಟ್ಟುಗಳು ಅವ್ರ ಮಾತುಗಳು ಕೇಳಬೇಕು ಅಂತ ಆ ರಮೇಶ್ ಕುಮಾರ್ ಅವರು ಇರ್ಬೋದು, ಅಥವಾ ಈಗ ಏನು ಸಂಸದೀಯ ಪಟ್ಟುಗಳಾಗಿ ಹೊರಹೊಮ್ಮುತ್ತಿರುವಂಥ ಅನೇಕ ನಾಯಕರುಗಳು, ಪ್ರಿಯಾಂಕಾ ಖರ್ಗೆ ಅವರಿರ್ಬೋದು,
ಅಥವಾ ವಿಜಯೇಂದ್ರ ಅವರು ಅಪ್ಕಮಿಂಗ್ ಇವರಿರ್ಬೋದು, ಸುನಿಲ್ ಕುಮಾರ್ ಅವರು ಸುನಿಲ್ ಕುಮಾರ್ ಅವರಿರ್ಬೋದು, ಅಥವಾ ನಮ್ಮ ಕೃಷ್ಣ ಬೈರೇಗೌಡರು ಇರ್ಬೋದು, ಈ ಥರದ ಪ್ರದೀಪ್ ಈಶ್ವರ್ ಅವರು ಇರ್ಬೋದು, ಈ ಥರ ಸಂಸದೀಯ ಪಟುಗಳು ನಿಜವಾಗಲೂ ಒಂದು ಸಂಸತ್ ಅಂದರೆ ಒಂದು ಅಧಿವೇಶನದಲ್ಲಿ ಒಂದು ಶಾಸಕಾಂಗ ವ್ಯವಸ್ಥೆಯಲ್ಲಿ ಇಂಥವರೆಲ್ಲ ಇದ್ದರೆ ಅತಿಯಾದಂಥ ಗೌರವ ಇರುತ್ತೆ ಮತ್ತು ಮನ್ನಣೆ ಸಿಗುತ್ತೆ, ಮಾತಿನ ಮಂಟಪಕ್ಕೆ ಬೆಲೆ ಇರುತ್ತೆ, ಜನರ ಆಶೋತ್ತರಗಳಿಗೆ ಬೆಲೆ ಸಿಗುವಂಥ ಸ್ಥಳ ಅದು ಗೌರವಯುತವಾದಂಥ ಜಾಗ. ನಾವೆಲ್ಲರೂ ಪೂಜನೀಯ ಭಾವದಿಂದ ನೋಡುವಂಥ ಸಂಸತ್ ಭವನ ಆಗಿರ್ಬೋದು ಅಥವಾ ವಿಧಾನಸಭೆ ಆಗಿರ್ಬೋದು, ಅಲ್ಲಿ ನಮ್ಮ ನಡವಳಿಕೆಗಳು, ನಮ್ಮ ಮಾತುಗಳು ಮತ್ತೊಬ್ಬರಿಗೆ ಮಾರ್ಗದರ್ಶಕವಾಗಿರಬೇಕು ಮತ್ತು ಮುಂಬರುವಂಥ ಯುವ ರಾಜಕಾರಣಿಗಳಿಗೆ ಮಾರ್ಗದರ್ಶಕವಾದಂಥ ಸ್ಥಳಗಳು ಅವೆಲ್ಲ. ಈ ದೇಶವನ್ನು ಮುಂದೆ 100 ವರ್ಷ ನಡೆಸಬೇಕಾಗಿರುವಂಥ ಯುವ ಪೀಳಿಗೆ ಅದನ್ನು ನೋಡಿ ಕಲ್ತ್ಕೋಬೇಕಾಗಿರುವಂಥ ಹಲವಾರು ವಿಚಾರಗಳಿರುತ್ತೆ. ಅಂಥ ವಿಚಾರದಲ್ಲಿ ಸಿದ್ದರಾಮಯ್ಯನವರು ಮೊದಲಿನ ಸಾಲಿನಲ್ಲಿ ನಿಲ್ಲುವಂಥವರು ಮತ್ತು ಅವರ ಮಾತುಗಳು ಧ್ವನಿ ಇಲ್ಲದವರ ಧ್ವನಿಯಾಗಿ ಕೆಲಸ ಮಾಡುವಂಥದ್ದು ಕರ್ನಾಟಕ ಕಂಡಿದೆ. ಮತ್ತು ಕನ್ನಡದ ವಿಚಾರ ಬಂದರೆ ವ್ಯಂಜನಗಳಾಗಿರ್ಬೋದು, ಸಂಧಿಗಳಾಗಿರ್ಬೋದು, ವ್ಯಾಕರಣದ ಮಟ್ಟುಗಳಾಗಿರ್ಬೋದು, ಕನ್ನಡದ 52 ಅಕ್ಷರಗಳ ಪದಗಳ ಗುಚ್ಛ ಯಾವ ರೀತಿ ಬಳಕೆ ಮಾಡ್ಬೋದು ಅನ್ನೋದನ್ನು ಅವರು ನೋಡಿ ಕಲ್ತ್ಕೋಬೇಕಾಗುತ್ತೆ. ಅದ್ರ ಜೊತೆಗೆ 40-50 ವರ್ಷಗಳ ಸಂಸತ್ ಅಂದರೆ ಅಧಿವೇಶನದಲ್ಲಿ ನಡೆದಂಥ ಘಟನೆಗಳು ಇಡೀ ಕರ್ನಾಟಕದ ರಾಜಕಾರಣದಲ್ಲಿ ಬಂದಿರೋರು, ಹೋಗಿರೋರು ಮತ್ತು ಮುಂದೆ ಬರೋರ ಬಗ್ಗೆ ಚರ್ಚೆಗಳಾಗೋದನ್ನು ಅವ್ರ ಬಾಯಿಂದ ಕೇಳೋದಕ್ಕೆ ಎಲ್ಲ ಅನುಭವದ ಮಾತುಗಳು ಎಲ್ಲ ರಾಜಕಾರಣಿಗಳಿಗೂ ಆ ಒಂದು ಎಷ್ಟು ಆಸಕ್ತಿಯಿಂದ ಕೂತು ಏನೋ ಒಂದು ವಿಚಾರ ನಮಗೂ ಇದರಿಂದ ಉಪಯೋಗ ಆಗುತ್ತೆ, ನನ್ನ ಲೈಬ್ರರಿಗೆ ಅಂದರೆ ನನ್ನ ಸ್ಮೃತಿಪಟಲದ ಲೈಬ್ರರಿಗೆ ಇಂಥದ್ದೊಂದು ವಿಚಾರ ಬೇಕಾಗಿತ್ತು ಅಂತ ಕಾಯುವಂಥ ಸಭೆ ಅದು. ಹಾಗಾಗಿ ಈಗ ಫೋಟೋ ಶೂಟ್ ಅದೇನು ದೊಡ್ಡ ವಿಷಯ ಅಲ್ಲ. ಈ 4-5 ಸಾಧ್ಯತೆಗಳ ನಡುವೆ ನಿನ್ನೆ ಛಾಯಾಚಿತ್ರ ತೆಗೆದುಕೊಂಡಿರ್ಬೋದು ಅಂತ ನಮ್ಮ ಭಾವನೆ. ಎಸ್, ಆತ್ಮಾನಂದ ಸರ್ ತುಂಬ ಚೆನ್ನಾಗಿ ಕುಮಾರ್ ಅವರು ಸಮರ್ಥಿಸ್ಕೊಂಡ್ರು. ಆದರೆ ಒಂದು ವಿಷಯ ಏನಂತ ಹೇಳಿದ್ರೆ, ಅವರು ಪ್ರತಿಪಕ್ಷದ ನಾಯಕರ ಬದಲಾವಣೆ ಇರಬಹುದು, ಅವರೇನಾದ್ರು ಮನವಿ ಮಾಡ್ಕೊಂಡಿದ್ದಾರೆ ಸಭಾಪತಿಗಳಿಗೆ ಅನ್ನೋದು ಒಂದು ಪಾಯಿಂಟ್ ಮಾಡಿದ್ರು. ನೀವೇನು ಹೇಳ್ತೀರಾ ಇದ್ರ ಬಗ್ಗೆ? ಪ್ರತಿಪಕ್ಷದ ನಾಯಕರ ಬದಲಾವಣೆ ಇರ್ಬೋದು ಅನ್ನುವಂಥ ಮಾಹಿತಿಗಿಂತ ಹೆಚ್ಚಾಗಿ ಇವರಿಗೆ ಪ್ರತಿಪಕ್ಷದ ನಾಯಕರ ಬದಲಾವಣೆ ಇರಲಿ, ಇವರು ತಟ್ಟೆಯಲ್ಲಿ ದೊಡ್ಡ ಹೆಗಣ ಬಿದ್ದಿದೆಯಲ್ಲ. ಇಡೀ ನವೆಂಬರ್ ತಿಂಗಳು, ಆಗಸ್ಟ್ ತಿಂಗಳು, ಸೆಪ್ಟೆಂಬರ್ ತಿಂಗಳು, ಯುಗಾದಿ, ಸಂಕ್ರಾಂತಿ ಆದ ನಂತರ ರಾಜಣ್ಣ, ರಂಗಸ್ವಾಮಿ, ಇಕ್ಬಾಲ್ ಹುಸೇನು ಇವರೆಲ್ಲ ಮಾತಾಡಿದ್ದನ್ನ ನಾವ್ಯಾರೂ ಮರ್ತಿಲ್ಲ. ಹಾಗಾಗಿ ಸಿದ್ದರಾಮಯ್ಯನವ್ರ ಮಗ ಹೇಳಿದಂಥ ಮಾತುಗಳು, ನಮ್ಮಪ್ಪನೇ 5 ವರ್ಷ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ, ಮತ್ತೆ ಸತೀಶ್ ಜಾರಕಿಹೊಳಿ ಸಿದ್ದರಾಮಯ್ಯನವ್ರು ಬಿಟ್ಟರೆ ನಾಯಕರಿಲ್ಲ ನಮಗೆ, ಅಹಿಂದ ನಾಯಕರು ಅವರೇನೆ. ಹಾಗಾದರೆ ಸಿದ್ದರಾಮಯ್ಯನವರೇ ಒಂದು ಕಡೆ ಕೋಟ್ ಮಾಡ್ತಾರೆ, ನಾನು ಕುರುಬ ಸಮಾಜದಿಂದ, ತಳ ಸಮುದಾಯದಿಂದ ಬಂದಿರತಕ್ಕಂಥದ್ದನ್ನು ಸಹಿಸಲಕ್ಕಾಗ್ದೇನೆ ನನ್ನ ಬಗ್ಗೆ ಷಡ್ಯಂತ್ರ ಮಾಡಿ ಅಧಿಕಾರ ನಾನು 17 ಬಾರಿ ಬಜೆಟ್ ಮಂಡಿಸ್ಬಿಟ್ರೆ ಎಲ್ಲೋ ಒಂದು ಕಡೆ ಸ್ವಪಕ್ಷದಲ್ಲಿ ನನ್ನ ಪಕ್ಷದಲ್ಲೇ ಅಸಮಾಧಾನ ಇರುವಂಥ ನಾಯಕರುಗಳು ಅದನ್ನು ತೊಂದರೆ ಮಾಡ್ತಾ ಇದ್ದಾರೆ, ಅದಕ್ಕೆ ಅದನ್ನು ತಡ್ಕೊಳಕ್ಕಾಗ್ತಾ ಇಲ್ಲ ಅನ್ನುವಂಥ ಮಾತುಗಳನ್ನು ಇವ್ರದೇ ಪಕ್ಷದ ಶಾಸಕರುಗಳು, ಮಂತ್ರಿಗಳು, ಹಿರಿಯ ನಾಯಕರುಗಳು, ಮೂಲ ಕಾಂಗ್ರೆಸ್ಸಿಗರು, ಬಂದಿರತಕ್ಕಂಥ ಹೊಸದಾಗಿ ಬಂದಿರತಕ್ಕಂಥ ಕಾಂಗ್ರೆಸ್ ನಾಯಕರುಗಳು ಇವರೆಲ್ಲರೂ ಮಾತಾಡಿದ್ದಾರೆ. ಇವರೆಲ್ಲರೂ ಮಾತಾಡಿರುವಂಥದ್ದು ಏನು ಅಂದರೆ, ಈ ಕರ್ನಾಟಕ ರಾಜ್ಯಕ್ಕೆ ನಾವು 137 ಸೀಟ್ಗಳನ್ನು ಸುಭದ್ರವಾದ ಆಡಳಿತ ನಡೆಸಿ ಅಂತ ಕೊಟ್ಟರೆ, ಇವರು ಕಳೆದ 3 ವರ್ಷದಿಂದ ಬರೀ ಅಧಿಕಾರ, ಕುರ್ಚಿ ಗುದ್ದಾಟ, ಇದನ್ನು ಬಿಟ್ಟು ಯಾವುದೇ ಒಂದು ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಇಲ್ಲ. ಹಗರಣಗಳು ಸಾವಿರಾರಾಗಿದೆ ನೋಡಿ. ವಾಲ್ಮೀಕಿ ಹಗರಣ ಸಾಬೀತಾಗಿದೆ. ಅಲ್ಲ ನಾನು ಬರ್ತೇನೆ ನಿಮ್ಗೆ ನಿಮ್ಗೆ ಆನ್ಸರ್ ಕೊಡ್ತೀನಿ. ನಾನು ಸುಮ್ಮನೆ ಕೂತಿದ್ದೀನಿ. ನಿಮ್ ಭಾವಚಿತ್ರ ತಗಳಿಸಕ್ಕೆ ಅಷ್ಟೊಂದು ಆಸೆ ಇದ್ರೆ ತೆಗಿಸ್ಕೊಳ್ಳಿ. ನನಗೆ ನೋಡ್ರಿ, ಈಗ ದಯವಿಟ್ಟು ನನ್ನ ಮಾತು ಅದೇ ನಿಮ್ಮ ನೋಡ್ರಿ, ಅವ್ರ ಪಾಯಿಂಟ್ ಮುಗಿಸ್ಲಿ. ನಾನು ಮುಗಿಸ್ತೀನಿ. ಕೂತ್ಕೊಬಿಟ್ರೆ ಒಳ್ಳೇದು, ನೀವು ಸುಮ್ ಕೂತ್ಕೊಬಿಟ್ರೆ ಒಳ್ಳೇದು. ಹಾಗಾಗಿ ಕಾಂಗ್ರೆಸ್ ಏನೋ ದೊಡ್ಡ ಆಪರೇಷನ್ ರೀ. ರಾಜೀವ್ ಗಾಂಧಿಯವರ ಅಕಾಲಿಕವಾದಂಥ ಒಂದು ಮರಣ ಆದ ನಂತರ ಎಲ್ಲಿದೆ ನಿಮ್ಮ ಕಾಂಗ್ರೆಸ್? ಯಾವ ಕಾಂಗ್ರೆಸ್ ಎಲ್ಲಿದ್ದೀರಿ ನೀವು? ಸ್ವತಂತ್ರವಾಗಿ ಇನ್ನೂ ಬರೋಕ್ಕಾಗಲಿಲ್ಲ. ನಾವು ಸ್ವತಂತ್ರವಾಗಿ 333 ಸೀಟ್ಗಳನ್ನು ಭಾರತೀಯ ಜನತಾ ಪಕ್ಷ ತಗೊಂಡಿದೆ. ಮತ್ತೆ NDA ಒಕ್ಕೂಟದಲ್ಲಿ ನಾವಿದ್ದೀವಿ. ಆದರೂ ಎಲ್ಲರನ್ನು ಸೇರಿಸ್ಕೊಂಡು ಇವತ್ತು ಆಡಳಿತ ಮಾಡ್ತಾ ಇದ್ದೀವಿ, ಸುಭದ್ರವಾದಂಥ ಆಡಳಿತ ಮಾಡ್ತಾ ಇದ್ದೀವಿ. ನಿಮ್ದು 1-2 ಹಗರಣ, ಇಡೀ ಯಾವುದೇ ಇಲಾಖೆ ತಗೊಳ್ಳಿ, ಅಬಕಾರಿ ಇಲಾಖೆ ತಗೊಳ್ಳಿ, ವಾಲ್ಮೀಕಿ ಹಗರಣ, ಸಮಾಜ ಕಲ್ಯಾಣ ಇಲಾಖೆ, ಅಂಬೇಡ್ಕರ್ ಅಭಿವೃದ್ಧಿ ನಿಗಮ, ಹೀಗೆ ಹಲವಾರು ಹಗರಣಗಳು.
ನಿಮ್ಮ ಭಾಗ್ಯಗಳು ಕೊಡ್ತೀವಿ ಅಂತ ಗ್ಯಾರಂಟಿಗಳು ಕೊಟ್ರಲ್ಲ, 2 ತಿಂಗಳು ಹಣ ಇವತ್ತಿಗೂ ಲೆಕ್ಕ ಕೊಡೋಕ್ಕಾಗಲಿಲ್ಲ. ಸದನದಲ್ಲಿ ನೀವು ಉತ್ತರ ಕೊಡಬೇಕಾಗಿತ್ತು. 5,000 ಕೋಟಿ ಹಣ 2 ತಿಂಗಳು ಕೊಟ್ಬಿಟ್ಟಿದ್ದೀವಿ ಅಂತ ಹೇಳಿದ್ದಾರೆ. ಫೈನಾನ್ಸ್ ಮಿನಿಸ್ಟ್ರು ಸಿದ್ದರಾಮಯ್ಯನವರೇ ಆಗಿದ್ದಾರೆ. ಉತ್ತರನೇ ಕೊಟ್ಟಿಲ್ಲ ಸ್ವಾಮಿ. ನಿಮ್ಮ ಫೋಟೋ ತಗೊಳ್ಳೋದು ಅರ್ಜೆಂಟ್ ಇದೆ. ಯಾಕೆ ಅಂದರೆ ನಮ್ಮ ನಾಯಕರು ಮುಖ್ಯಮಂತ್ರಿ ಆಯ್ತಾರೆ ಮುಂದೆ ಆಗದಾಗ ನಾವು ಫೋಟೋ ತೆಗಿಸ್ಕೊಳ್ಳೋದು ಬಿಡೋದು ನಮಗೆ ಬಿಟ್ಟಿದ್ದು. ಇವತ್ತು ಸರ್ಕಾರ ನಡೆಸೋ ನೀವು UT ಖಾದರ್ ಆಗಬೇಕಾದ್ರೆ ಫೋಟೋ ತಗೋತಿರೋ, ಸಿದ್ದರಾಮಯ್ಯನವ್ರು ಬದಲಾಯಿಸ್ಬೇಕಾದ್ರೆ ಫೋಟೋ ತಗೋತಾರೋ. ನಿಮ್ಮ ಮೆಮೊರಿ ಸ್ಮೃತಿ ಪಟಲದಲ್ಲಿ ಚೆನ್ನಾಗಿ ಇಟ್ಕೊಳ್ಳಿ, ನಮಗೇನು ಅಭ್ಯಂತರ ಇಲ್ಲ. ನಿಮಗೆ ಫೋಟೋ ಸೆಷನ್ನೇ ಮುಖ್ಯ ಅನ್ನೋದಾದರೆ ಈ ರಾಜ್ಯ ಜನಕ್ಕೆ ಒಂದು ನಿರ್ಧಾರವಾಗಿ ಹೇಳ್ಬಿಡಿ ನಿಮ್ಮ ಹೈಕಮಾಂಡ್ ಹತ್ರ. ನೀವು ಮುಂದಿನ ಮುಖ್ಯಮಂತ್ರಿ ನಿಮ್ಗೆ ಯಾರು? ಸಿದ್ದರಾಮಯ್ಯನವರೇ ಮುಂದುವರಿತಾರ ಇಲ್ವಾ? DK ಶಿವಕುಮಾರ್ ಅವ್ರ ಬಣ ಪದೇ ಪದೇ ಹೋಗುತ್ತೆ ಡೆಲ್ಲಿಗೆ.